ಕೊಡಗಿನ ಪ್ರಮುಖ ದೇವಾಲಯಗಳ ಬಾಗಿಲು ಬಂದ್ ಆಗಿದೆ. ಮಡಿಕೇರಿಯ ಐತಿಹಾಸಿಕ ಓಂಕಾರೇಶ್ವರ ದೇವಾಲಯ ಮಹಾಗಣಪತಿ ದೇವಸ್ಥಾನದ ಬಾಗಿಲನ್ನ ಬಂದ್ ಮಾಡಲಾಗಿದೆ. ಬಗಂಡೇಶ್ವರ ದೇವಾಲಯ ಬೆಳಗ್ಗೆ 9 ಗಂಟೆಗೆ ಪೂಜೆ ನೆರವೇರಿಸಿ ಬಾಗಿಲನ್ನ ಹಾಕಿದ್ದಾರೆ ಅರ್ಚಕರು. ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಸಂಜೆ 7 ಗಂಟೆಗೆ ದೇವಾಲಯದ ಬಾಗಿಲನ್ನ ತೆರೆಯಲಾಗುತ್ತೆ. ಈ ವರ್ಷ ಸಂಭವಿಸ್ತಾ ಇರುವಂತಹ ಮೊದಲ ರಕ್ತಚಂದ್ರ ಗ್ರಹಣಕ್ಕೆ ರಾಜ್ಯದ ದೇವಾಲಯಗಳಲ್ಲಿ ಪೂಜೆ ಸಲ್ಲಿಸಿ ಬಂದ್ ಮಾಡಲಾಗ್ತಾ ಇದೆ. ಕೊಡಗಿನ ಪ್ರಮುಖ ದೇವಾಲಯಗಳಲ್ಲೂ ಕೂಡ ಗ್ರಹಣ ಇರೋದ್ರಿಂದ ಪೂಜೆಯನ್ನ ನೆರವೇರಿಸಿ ಬಾಗಿಲನ್ನ ಹಾಕಲಾಗಿದೆ. ಮಡಿಕೇರಿಯ ದೇವಸ್ಥಾನದ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ ನೀವು. ವರ್ಷದ ಮೊದಲ ಖಗ್ರಾಸ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಕೊಡಗು ಜಿಲ್ಲೆಯಲ್ಲಿ ಈಗ ಪ್ರಮುಖವಾದಂತಹ ಎಲ್ಲ ದೇವಾಲಯಗಳ ಬಾಗಿಲುಗಳನ್ನು ಮುಚ್ಚಲಿವೆ. ನೋಡ್ಬೋದು, ನಾವೀಗ ಮಡಿಕೇರಿಯ ಐತಿಹಾಸಿಕ ಓಂಕಾರೇಶ್ವರ ದೇವಾಲಯದಲ್ಲಿ ಇದ್ದೇವೆ. ಸೊ ಈ ದೇವಾಲಯದಲ್ಲಿ ಬೆಳಗ್ಗೆ ಎಂದಿನಂತೆ ವಿವಿಧ ಪೂಜಾ ಕೈಂಕರ್ಯಗಳು ಕೂಡ ಆರಂಭ ಆಯಿತು. ಆದರೆ 9 ಗಂಟೆಗೆ ಮಹಾಪೂಜೆಯನ್ನು ಮುಗಿಸಿ ಬಾಗಿಲನ್ನ ಮುಚ್ಚಲಿದ್ದಾರೆ. ಅಂದರೆ ಪ್ರತಿದಿನ 12 ಗಂಟೆಗೆ ಮಹಾಪೂಜೆ ನಡೀತಾ ಇತ್ತು. ಆದರೆ ಈ ದಿನ ಅಂದರೆ ಗ್ರಹಣ ಇರುವಂತಹ ಹಿನ್ನೆಲೆಯಲ್ಲಿ 9 ಗಂಟೆಗೆ ಆ ಮಹಾಪೂಜೆಯನ್ನು ಮುಗಿಸಿ ಈಗ ಬಾಗಿಲನ್ನ ಮುಚ್ಚಲಿಕ್ಕೆ ಸಿದ್ಧತೆಯನ್ನು ಮಾಡ್ತಿರೋ ಅಂಥದ್ದು. 9 ಗಂಟೆಗೆ ಮಹಾಪೂಜೆಯನ್ನು ಮುಗಿಸಿ ಬಾಗಿಲನ್ನ ಬಂದ್ ಮಾಡಲಾಗುತ್ತೆ. ಸಂಜೆ 7 ಗಂಟೆವರೆಗೆ ದೇವಾಲಯ ಭಕ್ತರಿಗೆ ಯಾವುದೇ ದರ್ಶನಕ್ಕೆ ಅವಕಾಶ ಇರೋದಿಲ್ಲ. ದೇವಾಲಯ ಬಾಗಿಲ ಮುಚ್ಚಲಾಗಿರುತ್ತೆ. ಆ ನಂತರ 7 ಗಂಟೆಗೆ ಬಾಗಿಲು ತೆರೆದರೂ ಕೂಡ ಎಂದಿನಂತೆ ಯಾವುದೇ ಭಕ್ತರಿಗೆ ಇಲ್ಲಿ ದರ್ಶನಕ್ಕೆ ಅವಕಾಶ ಇರೋದಿಲ್ಲ. ಅದಕ್ಕೆ ಬದಲಾಗಿ 7 ಗಂಟೆಯಿಂದ ಶುದ್ಧೀಕರಣವನ್ನು ಮಾಡುವಂತಹ ಕೆಲಸಗಳು ನಡೆಯುತ್ತೆ. ಆ ನಂತರ 8 ಗಂಟೆಗೆ ಒಂದು ಮಹಾಪೂಜೆ ಮಾತ್ರನೇ ಇರುತ್ತೆ. ಆಗ ಎಲ್ಲ ಭಕ್ತರು ಕೂಡ ಮುಕ್ತವಾಗಿ ದರ್ಶನವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ, ಪೂಜೆಗಳನ್ನು ಮಾಡಿಸ್ಲಿಕ್ಕೆ ಅವಕಾಶ ಇರುತ್ತೆ. ಸೊ ಉಳಿದಂತೆ ನಾಳೆ ಬೆಳಗ್ಗೆ ಗ್ರಹಣ ದೋಷ ಶುದ್ಧಿ ಈ ರೀತಿಯ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.